ಮಹಾರಾಣಿಯರ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಕೋಮಲ ಅವರು ಹೇಳಿದ್ರು, ಇದು ಧರ್ಮಯುದ್ಧ, ನಾನು ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ. ಸತ್ಯಾಸತ್ಯತೆ ಏನಿದೆಯೋ ಅದು ವಿಚಾರಣೆಯಿಂದ ಹೊರಬರಬೇಕು ಅನ್ನೋದು ನಮ್ಮ ಆಶಯ. ಧನ್ಯವಾದ ಕೋಮಲ ಅವರೇ, ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚಿಕೊಂಡ್ರಿ. ಎಸ್, ಈಗ ಮತ್ತೊಂದು ಈ ಒಂದು ವಿವಾದದ ನಡುವೆಯೇ ಒಂದು ಮನವಿ ಕೂಡ ವಿದ್ಯಾರ್ಥಿನಿಯರಿಗೆ ಮಾಡಲಾಗಿದೆ. ಈ ಎಲ್ಲ ಗೊಂದಲದಿಂದ ಹೊರಗೆ ಬಂದು ನಿಮ್ಮ ಓದಿನ ಬಗ್ಗೆ ಗಮನ ಹರಿಸಿ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಎಸ್, ಏನು ವಿವಾದ ಅನ್ನೋದನ್ನ ನಾವು ನೋಡಿದ್ವಿ. ಬಂದಿರುವಂತಹ ಅತಿಥಿಗಳನ್ನ ಮಾತನಾಡಿಸುವಂತಹ ಸಮಯ ಬಹಳಷ್ಟು ಹೊತ್ತು ಕಾಯಿಸ್ಬಿಟ್ಟೆ. ಎಸ್ ಕೀರ್ತಿ, ಈಗ ನಾವು ನೋಡ್ತಾ ಇದ್ದೀವಿ ವಿವಾದ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ನಡೆಸ್ತಾ ಇರುವಂಥದ್ದು. ಆದರೆ ಇದೆಲ್ಲದರ ಎಫೆಕ್ಟ್ ಆಗ್ತಾ ಇರುವಂಥದ್ದು ವಿದ್ಯಾರ್ಥಿಗಳ ಮೇಲೆ, ಅವರ ಓದಿನ ಮೇಲೆ. ಒಟ್ಟಾರೆ ಈ ಎಲ್ಲವನ್ನ ನೋಡಿದ ಮೇಲೆ ಏನು ಹೇಳ್ತೀರಾ, ಏನು ಸಮಸ್ಯೆ ಅಂತ ಹೇಳ್ತೀರಾ ಅಲ್ಲಿ ಮುಖ್ಯವಾಗಿ? ಮೇಡಮ್, ಫಸ್ಟ್ ಆಫ್ ಆಲ್ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ಬೋದು, ನಾರಾಯಣ ಸ್ವಾಮಿ ಅನ್ನೋರು ಟ್ರಾನ್ಸ್ಫರ್ ಆಗ್ತಾರೆ. ಸೆಕೆಂಡು, ಅದಕ್ಕೆ ಇನ್ನೊಬ್ಬರು ಹೆಸರು ಕೇಳಿಸ್ತಾ ಇರೋದು ಯಾರ್ದು ಅಂದ್ರೆ ಪ್ರಕಾಶ್ ಅಂತ. ಅವ್ರು ಯಾರು? ಒಬ್ಬ ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್, BJP ಲೀಡರ್. ಅವ್ರ ಸಪೋರ್ಟಿಂದ ಇದೆಲ್ಲ ಆಗ್ತಾ ಇದೆ, ಪ್ರೊಟೆಸ್ಟು ಸ್ಟ್ರೈಕು ಅಂತಲ್ಲ. MS ಬಿಲ್ಡಿಂಗಲ್ಲಿ ನೀವು ನೋಡ್ಬೋದು, ಮೊನ್ನೆ ಏನು ಅರೆಸ್ಟ್ ಆಯಿದ್ರು ಹುಡುಗಿರು, ಅದೇ MS ಬಿಲ್ಡಿಂಗ್ ಮೇಲ್ಗಡೆ ಕುಂತ್ಕೊಂಡು ಮಾತಾಡ್ತಾ ಇದ್ದಾರೆ ಪ್ರಕಾಶನ್ ಅವರು. ಅವ್ರೇನು ಮಾಡ್ತಾರೆ, ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಪ್ರೊವೋಕ್ ಮಾಡ್ತಾ ಇದ್ದಾರೆ. 40 ಜನ ಹುಡುಗಿರು ಮಾತ್ರ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, 2000 ಜನ ಸ್ಟೂಡೆಂಟ್ಸ್ ಇಲ್ಲ ಅಲ್ಲಿ. ಅದೇ ನೀವು ನೋಡಿ, ಕೋಮಲಾ ಮೇಡಮ್ ಇರೋ ಗಂಟ ಯಾವುದೇ ರೀತಿಯಲ್ಲಿ ಪ್ರೊಟೆಸ್ಟ್ ಆಗಿಲ್ಲ, ಜಗಳ ಆಗಿಲ್ಲ, ಬರೀ ಪ್ರೊಟೆಸ್ಟ್ ಮಾತ್ರ ಆಗಿದೆ. ಒಂದು ಸೈಡ್ ಮಾತ್ರ ನೀವು ತೋರಿಸಿದ್ದೀರ ಮೀಡಿಯಾದಲ್ಲಿ, ಇನ್ನೊಂದು ಸೈಡ್ ಕಂಡೇ ಬರ್ದಿಲ್ಲ. ಯಾಕೆ? ಅದು ಕೋಮಲಾ ಮೇಡಮ್ ಅದನ್ನು ತಡೀತಾ ಇದ್ರು. ಇವಾಗ ಅವ್ರು ಏಕಾಏಕಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದರಿಂದ ಸ್ಟೂಡೆಂಟ್ಸ್ ಅಗ್ರೆಷನ್ನ ನೀವು ನೋಡ್ಬೋದು. ಮತ್ತು ಇನ್ನೊಂದು, ಇದೇ ರೀತಿಯಲ್ಲಿ ಯಾವಾಗ ಟೀಚರ್ಸು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ ಪೊಲಿಟಿಕಲ್ ಇದರಲ್ಲಿ, ಆವಾಗ ಇದೆಲ್ಲ ಕಾಮನ್ ಆಗೇ ಆಗುತ್ತೆ. ಏನು ಹೇಳ್ತೀರಾ ಸಂತೋಷ್? ಮೇಡಮ್, ಒಂದು ಇದರಲ್ಲಿ ಇವತ್ತಾಗಿರ್ತಕ್ಕಂಥ ಘಟನೆ ಎಲ್ಲರಿಗೂ ನೋವಾಗುತ್ತೆ. ರಾಜ್ಯದ ಪ್ರತಿಷ್ಠಿತವಾಗಿರ್ತಕ್ಕಂಥ ಮಹಾರಾಣಿ ಕಾಲೇಜು ಇವತ್ತು ಈ ರೀತಿಯ ಹೋರಾಟ ಆಗಬಾರ್ದಿತ್ತು. ಪ್ರತಿಕೃತಿಯನ್ನು ತಂದು ಕಾಲೇಜಿನಲ್ಲಿ ಪೆಟ್ರೋಲ್ ತಂದು ಬೆಂಕಿ ಇಡೋ ಮಟ್ಟಿಗೆ ಹೋಗಬಾರ್ದಿತ್ತು. ನಿಜವಾಗ್ಲೂ ಯಾವುದೇ ರೀತಿಯ ಹೋರಾಟಗಳು ಈ ರೀತಿ ಆಗಬಾರ್ದು. ಆದರೆ ಎಲ್ಲೋ ಒಂದು ಕಡೆ ಇದು ಒಂದು 4-5 ದಿವಸಗಳು ನಡೀತಾ ಇರ್ತಕ್ಕಂಥ ಹೋರಾಟ. ಇದು ಯಾರ ಪರವಾಗಿರ್ಬೋದು, ಯಾರ ವಿರುದ್ಧವಾಗಿ ಅನ್ನೋದಕ್ಕಿಂತ ಇದು 4-5 ದಿವಸದಲ್ಲಿ ನಡೀತಾ ಇರ್ತಕ್ಕಂಥ ಈ ಹೋರಾಟ ವಿಧಾನಸೌಧದ ಪಕ್ಕದಲ್ಲಿರ್ತಕ್ಕಂಥ ಕಾಲೇಜು, ಪಕ್ಕದಲ್ಲಿರ್ತಕ್ಕಂಥ ಕಮಿಷನರ್ ಆಫೀಸು, ಪಕ್ಕದಲ್ಲಿರ್ತಕ್ಕಂಥ JDU ಡೈರೆಕ್ಟರ್ ಆಫೀಸು, ಇಷ್ಟೆಲ್ಲ ಹೋರಾಟ ನಡೀತಾ ಇದೆ. ಇವ್ರು ಯಾಕೆ ಮಧ್ಯಪ್ರವೇಶ ಮಾಡಿ ಏನು ಸಮಸ್ಯೆ ಆಗಿದೆ, ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಸರಿ ಮಾಡ್ದೇನೆ ಇವ್ರ ಪಾಡಿಗೆ ಇವರಿದ್ದು ನಿರ್ಲಕ್ಷ್ಯ ತೋರಿದ್ರೆ ಈ ರೀತಿಯ ಹೋರಾಟಗಳಾಗುತ್ತೆ. ಕಾಲೇಜಿನ ಆವರಣದಲ್ಲಿ ರಾಜಕೀಯ ಎಂತಹದ್ದು ಏನನ್ನು ಕಲಿಸ್ತಾ ಇದ್ದಾರೆ ಇವರು ವಿದ್ಯಾರ್ಥಿಗಳು? ಮೇಡಮ್, ನಾನು ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಇಲ್ಲಿ ಪ್ರಾಂಶುಪಾಲರು ಲೆಕ್ಚರರ್ ಮಧ್ಯೆ ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅನಿಸುತ್ತೆ. ಯಾಕಂದರೆ ಇವತ್ತು ನೋಡಿ, ಪ್ರಾಂಶುಪಾಲರು ಹೇಳ್ತಾ ಇದ್ದಾರೆ ನಮ್ಗೆ ಯಾವುದೇ ರೀತಿಯ ಶಕ್ತಿ ಇಲ್ಲ, ನಾರಾಯಣ ಸ್ವಾಮಿ ಹೇಳ್ತಾ ನಮ್ಗೆ ಯಾವುದೇ ರೀತಿ ಶಕ್ತಿ ಇಲ್ಲ ಅಂದರೆ ಇವರೆಲ್ಲರೂ ವಿದ್ಯಾರ್ಥಿನಿಯರು ಪಾಪ ಎಲ್ಲೋ ಒಂದು ಕಡೆ ಇದಾಗ್ತಾ ಇದ್ದಾರೆ. ನಾನು ಹೇಳೋದಷ್ಟೇ, ಇವತ್ತು ಆ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಾ ಇದ್ದಾರಾ? ನಾರಾಯಣ ಸ್ವಾಮಿಯವರು ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದನ್ನು ಕರೆಸಿ ಕೂರಿಸಿ ಮಾತಾಡಿ ಸರಿ ಮಾಡ್ಬೋದಿತ್ತು. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಯಾವುದೋ ಪ್ರೀತಿ ಇದೆ, ನಮ್ಮ ಲೆಕ್ಚರರ್ ಬೇಕು ಅಂತ ನಾರಾಯಣ ಸ್ವಾಮಿಯವರು ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದು ತಪ್ಪಲ್ಲ, ಇವತ್ತು ಮಾಡಲಿ ಪ್ರತಿಭಟನೆ. ಆದರೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಕಾರಣ? ಒಂದು ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಶಿಕ್ಷೆ ಮಾಡೋದು ಬಿಟ್ಟು ಇವ್ರು ಇನ್ನೂ ಪ್ರತಿಭಟನೆ ಮಾಡಲಿ ಅನ್ನೋ ಸುಮ್ಮನೆ ಕೂರ್ತಾರಲ್ವ? ಈ ಸರ್ಕಾರದ ನಿರ್ಲಕ್ಷ್ಯ ಅಲ್ವಾ? ಇದು ಶಿಕ್ಷಣ ಸಚಿವರ ನಿರ್ಲಕ್ಷ್ಯ ಅಲ್ವಾ? ಇದು ಕಮಿಷನರ್ ನಿರ್ಲಕ್ಷ್ಯ ಅಲ್ವಾ? ಇದು ಅದು ಯಾವ ಮಟ್ಟಕ್ಕೆ ಇವ್ರು ತಗೊಂಡೋಗ್ತಾ ಇದ್ದಾರೆ? ಅದು ಪಕ್ಕದಲ್ಲಿರ್ತಕ್ಕಂಥ ಮಹಾರಾಣಿ ಕಾಲೇಜ್, ಯಾವುದೋ ಜಿಲ್ಲೆಯಲ್ಲಿಲ್ಲ ಕಾಲೇಜ್ ಇದು. ವಿಧಾನಸೌಧ ಎಲ್ಲದಕ್ಕೂ ಮಧ್ಯದಲ್ಲಿರ್ತಕ್ಕಂಥ ಕಾಲೇಜ್ನಲ್ಲಿ ಈ ರೀತಿ ವಾತಾವರಣ ಇರಬೇಕಾದ್ರೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕು ಸೆಂಟ್ರಲ್ ಆದ್ರೆ ಯಾವ ರೀತಿ ಪ್ರತಿಕ್ರಿಯೆ ಶಿಕ್ಷಣ? ಮೇಡಮ್, ನಮಗೇನಿಸುತ್ತೆ ಅಂತ ಹೇಳಿದ್ರೆ, ಇವಾಗ ಎಂಟರ್ ಎಪಿಸೋಡ್ ನೋಡಿದ್ರೆ ಬೇರೆ ಬೇರೆ ವರ್ಷನ್ಸ್ಗಳು ಬರ್ತಿದೆ. ಒಂದು ಬಣ ಒಂದು ಹೇಳುತ್ತೆ, ಮತ್ತೊಂದು ಬಣ ಇನ್ನೊಂದು ಹೇಳುತ್ತೆ. ನಾವು ಇವಾಗ ಇಲ್ಲಿ ಕೂತ್ಕೊಂಡು ಒಂದು ರೆಸ್ಪಾನ್ಸಿಬಲ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಪರವಾಗಿ, AIDS ಪರವಾಗಿ ನಾವು ಅವ್ರ ಪರ ಇವ್ರ ಪರ ಸ್ಟ್ಯಾಂಡ್ ತೊಗೊಳ್ಳೋವಂಥ ಒಂದು ಪರಿಸ್ಥಿತಿ ಇಲ್ಲ ಇವಾಗ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಏನು ನಡೆದಿದೆ ಅನ್ನುವಂಥದ್ದು ಪೂರ್ಣವಾಗಿ ಸತ್ಯ ಏನು ತನಿಖೆಯನ್ನು ಮಾಡಂಗಿದ್ರೆ ಸರ್ಕಾರದವರಾಗಲಿ ಅಥವಾ ಯೂನಿವರ್ಸಿಟಿಯವರಾಗಲಿ ಅವಾಗಲೇ ಗೊತ್ತಾಗೋಕ್ಕೆ ಸಾಧ್ಯ. ಬಟ್ ನಾನು ಭಾಳ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಯಾವ ಒಂದು ರಾಜ್ಯದಲ್ಲಿ
ಇಷ್ಟೊಂದು ಸಮಸ್ಯೆಗಳಿದೆ ಎಜುಕೇಷನ್ಲಿ, ಪರ್ಟಿಕ್ಯುಲರ್ಲಿ ಸಿಕ್ಕಾಪಟ್ಟೆ 4 ಕೋಟಿ ರೂಪಾಯಿಗೆ ಒಂದು PG ಮೆಡಿಕಲ್ ಸೀಟ್ ಇಲ್ಲಿ ಮಾರಾಟ ಆಗುತ್ತೆ, ರೇಡಿಯಾಲಜಿ ಸೀಟು. PU ಬೋರ್ಡಲ್ಲಿ ಮೊನ್ನೆ ಎಕ್ಸಾಮ್ ಲಕ್ಷಾಂತರ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದ್ಮೇಲೆ ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸ್ಟೂಡೆಂಟ್ಸ್ಗಳು ಇಂಥ ವಿಷಯ ತಗೊಂಡು ಹೋರಾಟ ಮಾಡುವಂಥ ಅವಶ್ಯಕತೆ ಇದೆ. ಇದೇ ಎನರ್ಜಿ ಇವಾಗ ಏನು ಸ್ಟೂಡೆಂಟ್ಸ್ಗಳು ಇಲ್ಲಿ ತೋರಿಸ್ತಿದ್ದಾರೆ, ಅಲ್ಲಿ ಏನಾಗಿದೆ ಅಂತ ತನಿಖೆ ಆಗಲಿ, ತನಿಖೆ ಆಗಲಿ. ಆದ್ರೆ ಅದೇ ತನಿಖೆ ಆಗಲಿ ಆದ್ರೆ ಮೇಡಮ್, ನನಗೆ ತನಿಖೆ ಆಗಲಿ ಆದ್ರೆ ಈ ಎನರ್ಜಿ ನಾವು ಈ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಆ ಎನರ್ಜಿನ ನಾವು ಡೈವರ್ಟ್ ಮಾಡಬೇಕಾಗಿದೆ ಇವತ್ತು. ಹಾಗಾಗಿ ಅದನ್ನ ಮಾಡುವಂತ ಒಂದು ಕೆಲಸ ಆಗ್ಬೇಕು. ಅದು ಬಿಟ್ಟು ಒಂದು ಕಾಲೇಜಲ್ಲಿ ನಡೀತಿರುವಂತದ್ದು ಸಮಸ್ಯೆನ ಕುರಿತು ನಾವು ಇಲ್ಲಿ ಇವಾಗ ಕುತ್ಕೊಂಡು ಜಡ್ಜ್ಮೆಂಟ್ ಕೊಡುವಂತದ್ದು ಬಹಳ ಕಷ್ಟ. ಒಳಗೆ ನಡೆದಿದೆ ಅನ್ನುವಂಥದ್ದು ಅದು ತನಿಖೆ ಆಗುತ್ತೋ ಮತ್ತೊಂದಾಗುತ್ತೋ, ಸತ್ಯ ಹೊರಗೆ ಬರ್ಬೇಕಷ್ಟೇ. ಅಲ್ಲ, ಈ ಮಟ್ಟಿಗೆ ಐ ಕಮ್ ಬ್ಯಾಕ್ ಟು ಕೀರ್ತಿ, ಈ ಮಟ್ಟಿಗೆ ಮಕ್ಕಳನ್ನ ಪ್ರವೋಕ್ ಮಾಡೋದಾಗ್ಲಿ, ಪ್ರವೋಕೇಶನ್ ಇಲ್ಲದೆ ನಡೆದಿರುವಂತಹ ಘಟನೆ ಅಂತ ಖಂಡಿತವಾಗಿಯೂ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನಡೆದಿರುವಂತಹದ್ದು ಏನ್ ಕಲಿಸ್ತಾರೆ ಹಾಗಾದ್ರೆ? ಇವಾಗ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ, ನಂತರ ಗುರುವಿನ ಸ್ಥಾನ ಅನ್ಬಿಟ್ಟು. ಗುರುಗಳೇ ಈ ರೀತಿ ಪ್ರವೋಕ್ ಮಾಡಿ, ನೀವು ಗಲಾಟೆ ಮಾಡಿ ಪ್ರತಿಭಟನೆ ಮಾಡಿ ಅಂತ ಪ್ರವೋಕ್ ಮಾಡೋದು, ಅಥವಾ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ನಿಲ್ಲಿಸದೇ ಇರೋದು, ಅಲ್ಲಿ ಕೇವಲ ಒಬ್ಬ ಪ್ರೊಫೆಸರ್ ಉಳಿದಂತೆ 91 ಜನ ಪ್ರೊಫೆಸರ್ಗಳಲ್ಲಿ ಬೇರೆ ಯಾರು ಕಾಣಿಸ್ತಾ ಇಲ್ಲ ಇದನ್ನ ನಿಲ್ಲಿಸೋದಕ್ಕೆ, ಆ ಪ್ರತಿಭಟನೆಯನ್ನ ನಿಲ್ಲಿಸೋದಕ್ಕೆ. ಈ ಪ್ರಾಧ್ಯಾಪಕರನ್ನು ಯಾಕೆ ನಂಬಬೇಕು ಹಾಗಾದ್ರೆ ವಿದ್ಯಾರ್ಥಿನಿಯರು? ಮೇಡಮ್, ಇದು ಸ್ಟಾರ್ಟ್ ಆಗಿರೋದು ಫಸ್ಟ್ ಆಫ್ ಆಲ್ ನಾರಾಯಣ ಸ್ವಾಮಿ ಲೆಕ್ಚರರಿಂದ, ಮತ್ತು ಪ್ರಕಾಶ್ ಅನ್ನೋ ಒಂದು ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟಿಂದ. ಅವರು ಏನು ಸಪೋರ್ಟ್ ಮಾಡ್ತಾರೆ, ಏನು ಮಾರಲ್ಸು, ಏನು ಎಥಿಕ್ಸ್ ಇದೆ ಅವರಲ್ಲಿ. BJP ಒಬ್ಬ ಲೀಡರ್ ಆಗಿದ್ದುಕೊಂಡು ಅವರು ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗ್ತಾರೆ. ಅಲ್ಲಿ ಏನು ಮಾಡ್ತಾರೆ? ಸಂಘ ಪರಿವಾರ ಮಾಡ್ತಾರೆ, RSS ಏನು ಮೋಟಿವೇಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ಎಷ್ಟು ಹೊತ್ತು ಸ್ಟೂಡೆಂಟ್ಸು ಟೀಚರ್ಸ್ ಜೊತೆ ಕಾಲ ಕಳೀತಾರೆ, ಏನು ಹೇಳ್ಕೊಡ್ತಾರೆ, ಏನು ಮಾಡ್ತಾರೆ, ಹೆಂಗೆ ಅವ್ರನ್ನ ಮೈಂಡ್ ವಾಶ್ ಮಾಡ್ತಾರೆ, ಹೆಂಗೆ ಅವ್ರಿಗೆ ಇದು ಮಾಡ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಇಲ್ಲಿ. ಅದೇ ಅದ್ರ ಜೊತೆನಲ್ಲೇ ಏನಾಗುತ್ತೆ ಅಂದರೆ, ಇವರು ಪ್ಲ್ಯಾಂಡಾಗಿ ಮಾಡಿದ್ದಾರೆ ಇದನ್ನ. ನೀವು ಎಲ್ಲೋ ಒಂದು ಕಡೆ ನೋಡ್ಬೋದು. ಫಸ್ಟ್ ಡೇ 18th ಪ್ರೊಟೆಸ್ಟ್ ಆಗುತ್ತೆ, ಯಾರು ಮಾರಾಣಿ ಕಾಲೇಜ್ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾರೆ. ಅದಾಗಿ ನಂತರ 6 ಅವರ್ಸ್ಗೆನೇ ಪ್ರಿನ್ಸಿಪಾಲ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಅದು ಡಿಮೋಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ರಾಜಕೀಯ ಷಡ್ಯಂತ್ರ. ಇದು ಪ್ರೊಟೆಸ್ಟ್ ಮಾಡಿಸ್ತಾ ಇರೋದು ಯಾರು? ಈ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಪ್ರಕಾಶ್ ಅವರಾಗಿರ್ಬೋದು. ಇವ್ರು ಏನು ಮಾಡ್ತಾ ಇದ್ದಾರೆ? ಪ್ಲ್ಯಾಂಡಾಗಿ ಕ್ಲಿಯರ್ ಕಟ್ ಪ್ಲ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು, ನಾರಾಯಣ ಸ್ವಾಮಿ ಅವರು ಏನು ಅವ್ರ ಮೇಲೆ ಅಪವಾದನೆ ಬಂದಿದೆ, ಅದು ಕೋರ್ಟ್ ಇದೆ ಮೇಡಮ್, ಅದಕ್ಕೆ ಅಂತ ವ್ಯವಸ್ಥೆ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ಲಾ ಇದೆ, ಜುಡಿಸ್ಟಿಕ್ಷನ್ ಇದೆ. ಇವರು ಅದಕ್ಕೆ ಕೇಸ್ ಹಾಕೊಂಡಿದ್ದಾರೆ, ಅದಕ್ಕೆ ಸ್ಟೇ ಇದೆ. ಇವ್ರು ಸತ್ಯನ ಅಸತ್ಯನ ಅಂತ ಡಿಸೈಡ್ ಮಾಡೋದು ಕೋರ್ಟು, ಅದಕ್ಕೆ ಟೈಮ್ ಬೇಕು. ಆ ಟೈಮ್ಗೆ ಮುಂಚೆ ಇವ್ರು ಏನು ಮಾಡಿದ್ರು? ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಪ್ರೊಟೆಸ್ಟ್ ಮಾಡಿಸಿದ್ರು. ಇಟ್ ಇಸ್ ನಥಿಂಗ್ ಬಟ್ ಸೆಕೆಂಡ್ ಜೈ ತರ ಮಾಡಿಸ್ತಾರೆ ಇವರು. ಎಸ್ ಕೊನೆಯದಾಗಿ ರವಿನಂದನ್ ಏನ್ ಹೇಳ್ತೀರಾ? ಮೇಡಮ್, ನನಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ಇವಾಗ ವಿದ್ಯಾರ್ಥಿಗಳು ರಾಜಕೀಯಕ್ಕೆ ಬರಬಾರ್ದು, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ನನಗೆ ಅದ್ರ ಬಗ್ಗೆ ಡಿಫ್ರೆನ್ಸ್ ಇದೆ. ರಾಜಕೀಯ ಅಂತ ಹೇಳಿದ್ರೆ ಇವಾಗ BJP, ಕಾಂಗ್ರೆಸ್, ತಿನ್ಯೋದ ಪಕ್ಷಗಳು ಮಾಡ್ತಿರುವಂತ ಕೆಟ್ಟ ರಾಜಕೀಯ ಬೇಡ, ನಿಜ. ಆದ್ರೆ ಈ ದೇಶದಲ್ಲಿರುವಂತ ಸಮಸ್ಯೆಗಳು, ಇವತ್ತು ಎಜುಕೇಶನ್ ಕಮರ್ಷಿಯಲೈಸ್ ಆಗಬಾರ್ದು ಅಂತದ್ದಾಗ್ಲಿ, ಭಗತ್ ಸಿಂಗ್ ನೇತಾಜಿ ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತದ್ದಾಗ್ಲಿ, ಹೆಣ್ಮಕ್ಳ ಮೇಲೆ ಕ್ರೈಮ್ಸ್ ಆಗ್ತಿರುವಂತದ್ದಾಗ್ಲಿ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ ಅಂದ್ರೆ ಖಂಡಿತವಾಗ್ಲೂ ಚರ್ಚೆ ಮಾಡಬೇಕು. ಆದ್ರೆ ಈ ವಿದ್ಯಾರ್ಥಿಗಳನ್ನ ನಾವು ಸಿಂಪಥೆಟಿಕ್ ಆಗಿ ನೋಡ್ಬಿಟ್ಟು ಅವ್ರನ್ನ ತಿದ್ದಬೇಕಾಗುತ್ತೆ. ಆದ್ರೆ ಈ ವಿಷಯ ಯಾರದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ, ಯಾರದನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ರಾಜಕೀಯ ಪ್ರೇರಿತವಾಗಿ, ಪೂರ್ವಾಗ್ರಹ ಪೀಡಿತವಾಗಿ ಈ ರೀತಿ ನೂರಾರು ವಿದ್ಯಾರ್ಥಿನಿಯರನ್ನ ಜುಟ್ ಹಿಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಪೆಟ್ರೋಲ್ಸ್ ಇದೆ, ಅದು ಮೈ ಮೇಲೆ ಸುರಿತಾ ಇರುವಂತಹ ದೃಶ್ಯ ಕೂಡ ನಾವು ನೋಡ್ತಾ ಇದೀವಿ. ಆಗ್ಲಿಲ್ಲ, ಅದೃಷ್ಟವಶಾತ್ ಯಾವುದೇ ಅವಘಡ ಆಗ್ಲಿಲ್ಲ. ಇನ್ ಕೇಸ್ ಆಗಿದ್ರೆ ಯಾರ್ ಜವಾಬ್ದಾರಿ ಏನಾಗಿದೆ ಅಂದ್ರೆ, ಸ್ಟೂಡೆಂಟ್ಸ್ ಗಳಿಗೆ ಎಜುಕೇಟ್ ಮಾಡೋಣ, ನಾವು ಈ ತರ ಆಗುವಂತ ಸರಿ ಇಲ್ಲ ಅಂತ ಎಜುಕೇಟ್ ಮಾಡೋಣ. ಆದ್ರೆ ಇದನ್ನೇ ತಗೊಂಡು ಕೆಲವು ಶಕ್ತಿಗಳು, ಪರ್ಟಿಕ್ಯುಲರ್ ರಾಜಕೀಯ ಶಕ್ತಿಗಳು, ಸ್ಟೂಡೆಂಟ್ಸ್ ಪೊಲಿಟಿಕ್ಸ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಮಾಡ್ತಿರೋ ಕಚಡ ಪೊಲಿಟಿಕ್ಸ್ ನ ಪ್ರಶ್ನೆ ಮಾಡ್ತಾರೆ ಸ್ಟೂಡೆಂಟ್ಸ್. ನಾಳೆ ದಿನ ಎಜುಕೇಶನ್ ಕಮರ್ಷಿಯಲೈಸ್ ಆಗಬಾರ್ದು ಅಂತ ಹೋರಾಟ ಮಾಡ್ತಾರೆ. ಹಾಗಾಗಿ ರಾಜಕೀಯನೇ ಬೇಡ, ಸ್ಟೂಡೆಂಟ್ಸ್ ದೂರ ಇರಿ ಅಂತ ಭಯ ಹುಡ್ಸಕ್ಕೋಸ್ಕರ, ಅಥವಾ ಇವ್ರ ಭಯ ಆಗಿದೆಯೋ ರಾಜಕೀಯ ಪಕ್ಷಗಳಿಗೆ, ಅದಕ್ಕೆ ಸ್ಟೂಡೆಂಟ್ಸ್ ಪೊಲಿಟಿಕ್ಸ್ ಬರಬಾರ್ದು ಅಂತ ಹೇಳ್ತಾರೆ. ನನಗೆ ಕೇಳಿದ್ರೆ ಇವತ್ತು ಸ್ಟೂಡೆಂಟ್ಸ್ ಎಲ್ಲ ದೇಶದ ಸಮಸ್ಯೆಗಳು ಚರ್ಚೆ ಮಾಡಬೇಕು, ಈ ಸ್ಟೂಡೆಂಟ್ಸ್ಗಳನ್ನ ನಾವು ಎಜುಕೇಟ್ ಮಾಡಬೇಕು, ಅವ್ರನ್ನ ಇನ್ನೂ ಉನ್ನತ ಮಟ್ಟದ ಹೋರಾಟಕ್ಕೆ ನಾವು ಕರ್ಕೊಂಡು ಹೋಗಬೇಕಾಗುತ್ತೆ. ಕೊನೆಯದಾಗಿ ನೀಡ್ ಆಫ್ ದಿ ಅವರ್ ಇವತ್ತು ಕಾಲೇಜ್, ಮಹಾರಾಣಿ ಕಾಲೇಜಿನ ಶೈಕ್ಷಣಿಕ ವಾತಾವರಣ ಸರಿಯಾಗಬೇಕು. ಈಗ ಬಂದಿರತಕ್ಕಂಥ ಯಾರು ಪ್ರಿನ್ಸಿಪಲ್ ಇದ್ದಾರೆ ಅವ್ರ ಕೈ ಬಲಪಡಿಸ್ಬೇಕು. ನಾವು ಒಂದು ಒಳ್ಳೆಯ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ವಾತಾವರಣವನ್ನು ಮರು ಸ್ಥಾಪನೆ ಮಾಡೋದಕ್ಕೆ ನಾವು ವಿದ್ಯಾರ್ಥಿ ಪರಿಷತ್ ನಾವು ಸಹಕಾರ ಮಾಡ್ತೀವಿ. ಇನ್ನೊಂದು, ಅದರಲ್ಲಿ ಈ ಪ್ರತಿಕೃತಿ ಹೆಂಗೆ ಬಂತು, ಪೆಟ್ರೋಲ್ ಹೆಂಗೆ ಬಂತು, ಅಲ್ಲಿ ಪ್ರತಿಕೃತಿ ತಂದು ಕೊಟ್ಟಂತಾರೆ ಯಾರು, ಅದ್ರ ಬಗ್ಗೆ ತನಿಖೆನೂ ಆಗಬೇಕು. ಇದರಿಂದ ಯಾರೋ ಇದ್ದಾರೆ. ಪ್ರತಿಕೃತಿ, ಒಬ್ಬ ಲೆಕ್ಚರರ್ನ ಪ್ರತಿಕೃತಿಯನ್ನು ತರೋದೇನು,
ಪೆಟ್ರೋಲ್ ತರೋದೇನು, ಇದು ವಿದ್ಯಾರ್ಥಿನಿಯರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಯಾರೋ ಇದ್ದಾರೆ, ಇದು ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಹೇಳ್ತೀನಿ. ಖಂಡಿತವಾಗಿಯೂ. ಆದ್ರೆ ವಿದ್ಯಾರ್ಥಿನಿಯರ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಅಲ್ಲಿ ಬಹಳ ಬಲವಾಗಿ ಆಗ್ತಾ ಇದೆ ಅನ್ನೋದು ನಾವು ಸ್ಪಷ್ಟವಾಗಿ ನೋಡಬಹುದಾಗಿದೆ. ಹಲವು ಆರೋಪ ಪ್ರತ್ಯಾರೋಪಗಳಿವೆ. ಆದ್ರೆ ಆ ಆರೋಪ ಪ್ರತ್ಯಾರೋಪಗಳು ತನಿಖೆಯಿಂದ ನಿಜವಾಗಿಯೂ ವರದಿ ಬರುತ್ತೆ, ಸತ್ಯಾಸತ್ಯತೆ ಬರುತ್ತೆ. ಆದ್ರೆ ಇದೆಲ್ಲದರ ನಡುವೆ ಹಿಂದಿನ ಪ್ರಾಂಶುಪಾಲರಾದಂತಹ ಕೋಮ್ಲಾ ಅವರು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ವರ್ಗಾವಣೆಗೊಂಡಿರುವಂತಹ ಕೋಮ್ಲಾ ಅವರು ಹೇಳೋ ಪ್ರಕಾರ ಪ್ರತಿಭಟನೆಯನ್ನ ಬಿಟ್ಟು ಹೆಚ್ಚು ಓದಿನ ಕಡೆ ಗಮನ ಕೊಡಿ ಅನ್ನುವಂತಹ ಮನವಿಯನ್ನ ಅಲ್ಲಿನ ವಿದ್ಯಾರ್ಥಿನಿಯರಿಗೆ ಮಾಡಿದ್ದಾರೆ. ಕೊನೆಯದಾಗಿ ಒಂದು ಆಶಯ ಏನಂದ್ರೆ, ಇಲ್ಲಿ ಏನು ದಿಕ್ಕು ತಪ್ಪಿಸಲಾಗ್ತಾ ಇದೆ, ವಿದ್ಯಾರ್ಥಿನಿಯರನ್ನ ಬಳಸ್ಕೊಳ್ಳಾಗ್ತಾ ಇದೆ ತಮ್ಮ ಒಂದು ರಾಜಕೀಯ ಪ್ರೇರಣೆಗೋಸ್ಕರ, ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ. ಅದು ನಿಲ್ಲಬೇಕು ಅನ್ನೋದು ನಮ್ಮ ಆಶಯ. 3 ಜನಕ್ಕೆ ಧನ್ಯವಾದ ನನ್ನೊಂದಿಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ವಿದ್ಯಾರ್ಥಿನಿಯರು ಈಗ ಎಚ್ಚೆತ್ತುಕೊಳ್ಬೇಕು. ಯಾರು ರಾಜಕೀಯವಾಗಿ ವಿದ್ಯಾರ್ಥಿನಿಯರ ಈ ಆವೇಶವನ್ನ ಬಳಸ್ಕೊಳ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಬೀಳಬೇಕಾಗುತ್ತೆ. ಖಂಡಿತವಾಗಿಯೂ ವಿಚಾರಣೆಯಿಂದ ಹಲವು ಸತ್ಯಗಳು ಹೊರಬರುತ್ತವೆ. ಯಾರು ತಪ್ಪಿತಸ್ಥರೋ ಅವರಿಗೆ ಖಂಡಿತ ಶಿಕ್ಷೆಯಾಗುತ್ತೆ. ಆದರೆ ವಿದ್ಯಾರ್ಥಿನಿಯರು ತಮ್ಮ ಸಹನೆ ಕಳೆದುಕೊಳ್ಳದೆ ಇರಲಿ, ಓದಿನ ಕಡೆ ಹೆಚ್ಚು ಗಮನ ಕೊಡಲಿ ಅನ್ನೋದು ನಮ್ಮ ಆಶಯ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.